ನಮಸ್ಕಾರ. ಇವತ್ತು ನಾವು ಒಂದು ಬಹಳ ವಿಶೇಷವಾದ ಮರದ ಬಗ್ಗೆ ಮಾತಾಡೋಣ. ಅದುವೇ ಮೊರಿಂಗಾ, ಅಂದ್ರೆ ನಮ್ಮ ನುಗ್ಗೆ ಮರ. ಇದನ್ನ ಬೆಳೆಯೋದ್ರಿಂದ ಹಿಡಿದು ಅದರಿಂದ ಸಿಗುವ ಲಾಭದವರೆಗೂ ಪ್ರತಿಯೊಂದನ್ನೂ ವಿವರವಾಗಿ ನೋಡೋಣ ಬನ್ನಿ. ಮೊದಲಿಗೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಸಂಖ್ಯೆನ ನೋಡಿ, 25x. ಇದೇನಿದು ಅಂತ ಯೋಚನೆ ಮಾಡ್ತಿದ್ದೀರಾ? ಮೊರಿಂಗಾವನ್ನ ಯಾಕೆ ಸೂಪರ್ ಫುಡ್ ಅಂತ ಕರೀತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಕ್ಲೂ ಅಷ್ಟೇ. ಹಾಗಾದ್ರೆ ಆ 25x ಅಂದ್ರೆ ಏನು ಗೊತ್ತಾ? ಕೇಳಿದ್ರೆ ಖಂಡಿತ ಆಶ್ಚರ್ಯ ಆಗುತ್ತೆ. ಮೊರಿಂಗಾದಲ್ಲಿ ನಾವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ತಿನ್ನೋ ಪಾಲಕ್ ಸೊಪ್ಪಿಗಿಂತ ಬರೋಬ್ಬರಿ 25 ಪಟ್ಟು ಹೆಚ್ಚು ಐರನ್ ಅಂದ್ರೆ ಕಬ್ಬಿಣಾಂಶ ಇದೆ. ಇದು ಅದರ ಪೌಷ್ಟಿಕಾಂಶದ ಶಕ್ತಿಗೆ ಒಂದು ಸಣ್ಣ ಸ್ಯಾಂಪಲ್ ಅಷ್ಟೇ. ಸರಿ, ಹಾಗಾದ್ರೆ ಈ ಪಯಣದಲ್ಲಿ ನಾವು ಏನೇನ್ ತಿಳ್ಕೊಳ್ತೀವಿ? ಮೊದಲು ಮೊರಿಂಗಾ ಯಾಕಿಷ್ಟು ಸ್ಪೆಷಲ್ ಅಂತ ನೋಡೋಣ. ಆಮೇಲೆ ಅದನ್ನ ಹೇಗೆ ಬೆಳೆಯೋದು, ಅದರಿಂದ ಜಾಸ್ತಿ ಫಸಲು ಹೇಗೆ ಪಡೆಯೋದು, ಅದನ್ನ ಒಂದು ಪ್ರಾಡಕ್ಟ್ ಆಗಿ ಹೇಗೆ ಪರಿವರ್ತಿಸೋದು, ಮತ್ತೆ ಕೊನೆಗೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಮತ್ತೆ ಆರ್ಥಿಕವಾಗಿ ಏನೆಲ್ಲ ಲಾಭವಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೊರಿಂಗಾಗೆ ಯಾಕೆ ಪ್ರಕೃತಿಯ ಸೂಪರ್ ಫುಡ್ ಅನ್ನೋ ಹೆಸರು ಬಂತು ಅಂತ ನೋಡೋಣ. ಇದರ ಸೈಂಟಿಫಿಕ್ ಹೆಸರು ಮೊರಿಂಗಾ ಒಲಿಫೆರಾ, ಆದ್ರೆ ನಾವೆಲ್ಲ ಪ್ರೀತಿಯಿಂದ ಕರೆಯೋದು ನುಗ್ಗೆ ಮರ ಅಂತ. ಭಾರತ ಮತ್ತೆ ಆಫ್ರಿಕಾ ಇದರ ತವರು. ಇದರ ಸ್ಪೆಷಾಲಿಟಿ ಏನು ಅಂದ್ರೆ ಇದರ ಎಲೆ, ಹೂವು, ಕಾಯಿ, ಬೀಜ, ಬೇರು ಹೀಗೆ ಪ್ರತಿಯೊಂದು ಭಾಗ ಕೂಡ ಉಪಯೋಗಕ್ಕೆ ಬರುತ್ತೆ. ನಿಜಕ್ಕೂ ಇದೊಂದು ಅದ್ಭುತ ಮರ ಅಲ್ವಾ? ಇದರ ನ್ಯೂಟ್ರಿಷನ್ ಪ್ರೊಫೈಲ್ ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ. ಸುಮಾರು 92 ಥರದ ಪೋಷಕಾಂಶಗಳು, ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಎಸೆನ್ಷಿಯಲ್ ಅಮೈನೋ ಆಸಿಡ್ಗಳು ಇದರಲ್ಲಿದೆ. ಅಷ್ಟೇ ಅಲ್ಲ, ನಾವು ತಿನ್ನೋ ಕಿತ್ತಳೆ ಹಣ್ಣಿಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ, ನಾವು ಕುಡಿಯೋ ಹಾಲಿಗಿಂತ 4 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ ಮತ್ತೆ 2 ಪಟ್ಟು ಹೆಚ್ಚು ಪ್ರೋಟೀನ್. ಅಬಬಾ, ಇದರ ಶಕ್ತಿ ಎಷ್ಟಿದೆ ಅಂತ ನೀವೇ ಊಹಿಸಿ. ಓಕೆ, ಇಷ್ಟೆಲ್ಲ ಅದ್ಭುತ ಗುಣಗಳಿರೋ ಈ ಮರವನ್ನ ನಾವು ಬೆಳಿಬೋದಾ? ಹೇಗೆ? ಬನ್ನಿ ಈಗ ಅದರ ಕೃಷಿ ಬಗ್ಗೆ ಮಾತಾಡೋಣ. ಮೊರಿಂಗಾ ಬೆಳೆಯೋಕೆ ತುಂಬಾ ಕಷ್ಟ ಏನಿಲ್ಲ. ಇದಕ್ಕೆ ಬೇಕಾಗಿರೋದು ಬೆಚ್ಚಗಿನ ವಾತಾವರಣ, ಅಂದ್ರೆ ಸುಮಾರು 25ರಿಂದ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ. ಮಣ್ಣಿನ ವಿಚಾರಕ್ಕೆ ಬಂದ್ರೆ ನೀರು ಸರಾಗವಾಗಿ ಹರಿದು ಹೋಗುವ ಮರಳು ಮಿಶ್ರಿತ ಮಣ್ಣಾದ್ರೆ ತುಂಬಾ ಒಳ್ಳೆಯದು. ಇದನ್ನ ಬೀಜ ಹಾಕಿ ಕೂಡ ಬೆಳೆಸ್ಬೋದು, ಅಥವಾ ಒಂದು ಕಡ್ಡಿ ಅಂದ್ರೆ ಕಟಿಂಗ್ಸ್ ತಂದು ನೆಟ್ರೂ ಸುಲಭವಾಗಿ ಬೇರ್ಬಿಡುತ್ತೆ. ಇದು ಬರ ನಿರೋಧಕ ಗಿಡನೇ, ಆದ್ರೆ ಸ್ವಲ್ಪ ನೀರು ಕೊಡ್ತಾ ಇದ್ರೆ ಫಸಲು ಚೆನ್ನಾಗಿ ಬರುತ್ತೆ. ಮೊರಿಂಗಾ ಕೃಷಿ ಮಾಡೋಕೆ ಬೇರೆ ಬೇರೆ ವಿಧಾನಗಳಿವೆ. ಭಾರತದ ಒಂದು ದಂಪತಿ ಪೂರ್ತಿ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ರೀತಿಯಲ್ಲೇ ಮಾಡಿ ಯಶಸ್ಸು ಕಂಡಿದ್ದಾರೆ. ಇನ್ನೊಂದು ಹವಾಯಿಲಿಲೋ ಫಾರ್ಮ್ ಮೈಕ್ರೋಬ್ಸ್ ಅಂದ್ರೆ ಸೂಕ್ಷ್ಮ ಜೀವಿಗಳನ್ನ ಬಳಸಿ ಯಾವುದೇ ಪೆಸ್ಟಿಸೈಡ್ಸ್ ಬಳಸದೆ ರೋಗಗಳಿಂದ ಗಿಡವನ್ನ ಕಾಪಾಡ್ಕೊಳ್ತಾರೆ. ಮತ್ತೆ ನಿಮ್ಮ ಹಾಗೆ ಮನೆಯಲ್ಲೇ ಸಣ್ಣದಾಗಿ 1-2 ಗಿಡ ಹಾಕೊಂಡು ತಮ್ಮ ತೇವೆಗೆ ಬಳಸ್ಕೊಳ್ಳೋರು ಇದ್ದಾರೆ. ಇಲ್ಲಿ ನೋಡಿ, ಮಹಾರಾಷ್ಟ್ರದ ಒಬ್ಬ ಅನುಭವಿ ರೈತರು ಒಂದು ಒಳ್ಳೆ ಟಿಪ್ ಕೊಡ್ತಾರೆ. ಗಿಡದಿಂದ ಗಿಡಕ್ಕೆ ಸರಿಯಾದ ಅಂತರ ಇಡೋದು ತುಂಬಾ ಮುಖ್ಯವಂತೆ. ಸಾಲುಗಳ ನಡುವೆ 12 ಅಡಿ, ಗಿಡಗಳ ನಡುವೆ 6 ಅಡಿ ಅಂತರ ಇದ್ರೆ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಫಸಲು ಕೀಳೋಕ್ಕೂ ಸುಲಭ ಆಗುತ್ತೆ ಅಂತ. ಸರಿ, ಈಗ ಮೊರಿಂಗಾ ಬೆಳೆಯೋರು ಒಂದು ಬಹಳ ಮುಖ್ಯವಾದ ನಿರ್ಧಾರ ತಗೋಬೇಕಾಗತ್ತೆ. ಈ ಒಂದು ನಿರ್ಧಾರ ಅವರ ಇಡೀ ಕೃಷಿ ಪದ್ಧತಿನೇ ಬದಲಾಯಿಸ್ಬೋದು, ಲಾಭವನ್ನು ನಿರ್ಧರಿಸ್ಬೋದು. ಆ ನಿರ್ಧಾರವಾದ್ರೂ ಏನು? ಮೊರಿಂಗಾ ಗಿಡವನ್ನ ಎಲೆಗಳಿಗೋಸ್ಕರ ಬೆಳಿಬೇಕಾ ಅಥವಾ ನುಗ್ಗೆಕಾಯಿಗೋಸ್ಕರ ಬೆಳಿಬೇಕಾ? ಇದೇ ಆ ದೊಡ್ಡ ಪ್ರಶ್ನೆ. ಯಾಕಂದ್ರೆ ಎರಡಕ್ಕೂ ಇರೋ ಕೃಷಿ ವಿಧಾನನೇ ಬೇರೆ. ಇದನ್ನ ಗಮನವಿಟ್ಟು ನೋಡಿ. ನಿಮ್ಗೆ ಎಲೆಗಳು ಜಾಸ್ತಿ ಬೇಕು ಅಂದ್ರೆ ಗಿಡವನ್ನ ಪದೇ ಪದೇ ಪ್ರೂನ್ ಮಾಡಬೇಕು, ಅಂದ್ರೆ ಕತ್ತರಿಸ್ತಾ ಇರಬೇಕು. ಹೂಗಳು ಬಂದ್ರೆ ಅದನ್ನ ಕಿತ್ತು ಹಾಕ್ಬೇಕು. ಆಗ ಗಿಡ ಎತ್ತರಕ್ಕೆ ಬೆಳೆಯೋದಿಲ್ಲ, ಬದಲಿಗೆ ಪೊದೆ ಹಾಗೆ ಆಗಿ ತುಂಬಾ ಎಲೆಗಳನ್ನ ಕೊಡುತ್ತೆ. ಅದೇ ನಿಮ್ಗೆ ನುಗ್ಗೆಕಾಯಿ ಬೇಕು ಅಂದ್ರೆ ಮರವನ್ನ ಎತ್ತರಕ್ಕೆ ಬೆಳೆಯೋಕ್ ಬಿಡಬೇಕು. ಹೂಗಳನ್ನ ಹಾಗೇ ಬಿಟ್ರೆ ಅವು ಕಾಯಾಗಿ ಒಳ್ಳೆ ಫಸಲು ಸಿಗುತ್ತೆ. ಸೊ ನಿಮ್ಮ ಗುರಿ ಯಾವುದು ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ರೈತರ ಹೊಲದಲ್ಲಿ ಬೆಳೆದ ಮೊರಿಂಗಾ ಎಲೆ ನಿಮ್ಮ ಕೈ ಸೇರೋ ಅಷ್ಟರಲ್ಲಿ ಒಂದು ಪ್ರಾಡಕ್ಟ್ ಆಗಿ ಹೇಗ್ ಬದಲಾಗುತ್ತೆ, ಆ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ತಾಜಾ ಎಲೆಗಳಿಂದ ಪೌಡರ್ ಮಾಡೋದು ತುಂಬಾನೇ ಸಿಂಪಲ್, ಆದ್ರೆ ಕೆಲವು ಟ್ರಿಕ್ಸ್ ಫಾಲೋ ಮಾಡ್ಬೇಕು. ಮೊದಲಿಗೆ ಎಲೆಗಳನ್ನ ಚೆನ್ನಾಗಿ ತೊಳೆದು ನೆರಳಲ್ಲೇ ಒಣಗಿಸ್ಬೇಕು. ನೆನ್ಪಿಡಿ, ನೇರ ಬಿಸಿಲಲ್ಲಿ ಒಣಗಿಸಿದ್ರೆ ಅದರ ಪೋಷಕಾಂಶಗಳೆಲ್ಲ ಹೋಗ್ಬಿಡುತ್ತೆ. 1 ವಾರದಲ್ಲಿ ಎಲೆಗಳು ಗರಿಗರಿಯಾದ ಮೇಲೆ ಅದನ್ನ ಕಾಂಡದಿಂದ ಬೇರ್ಪಡಿಸಿ ಮಿಕ್ಸರ್ನಲ್ಲಿ ಹಾಕಿ ಪುಡಿ ಮಾಡೋದು. ಕೊನೆಗೆ ಒಂದು ಸಣ್ಣ ಜರಡಿಯಲ್ಲಿ ಜರಡಿ ಹಿಡಿದ್ರೆ ಫೈನ್ ಕ್ವಾಲಿಟಿ ಮೊರಿಂಗಾ ಪೌಡರ್ ರೆಡಿ. ನೋಡಿ, ಒಂದೇ ಒಂದು ಮರದಿಂದ ಎಷ್ಟೆಲ್ಲ ಮಾಡ್ಬೋದು ಅಂತ. ತಾಜಾ ಎಲೆ, ನುಗ್ಗೆಕಾಯಿ, ಒಣಗಿಸಿದ ಪುಡಿ, ಆ ಪುಡಿಯಿಂದ ಮಾಡಿದ ಕ್ಯಾಪ್ಸೂಲ್, ಅಷ್ಟೇ ಯಾಕೆ ಅದರ ಬೀಜದಿಂದ ಎಣ್ಣೆ ಕೂಡ ತೆಗಿತಾರೆ. ಪ್ರತಿಯೊಂದಕ್ಕೂ ಮಾರುಕಟ್ಟೆಯಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ. ಇಲ್ಲಿವರೆಗೂ ಮೊರಿಂಗಾ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಈ ಇಡೀ ಕಥೆಯ
ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೀವಿ. ಮೊರಿಂಗಾ ನಮ್ಮ ಆರೋಗ್ಯಕ್ಕೆ ಮತ್ತೆ ನಮ್ಮ ಜೇಬಿಗೆ ಅಂದ್ರೆ ಆರ್ಥಿಕವಾಗಿ ಹೇಗೆ ಡಬಲ್ ಲಾಭ ಕೊಡುತ್ತೆ ಅಂತ ನೋಡೋಣ. ಈ ದಂಪತಿಗಳ ಅನುಭವವನ್ನೇ ಕೇಳಿ. ಮೊರಿಂಗಾ ಪೌಡರ್ ಬಳಸೋಕೆ ಶುರು ಮಾಡಿದ್ಮೇಲೆ ಅವರ ಮೈಕೈ ನೋವು, ಬಿಪಿ ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ಸ್ ಕಂಡಿದೆ ಅಂತೆ. ಅವ್ರು ಹೇಳೋ ಹಾಗೆ ನಮ್ಮ ದೇಹಕ್ಕೆ ಅದನ್ನ ಅದೇ ಸರಿ ಮಾಡಿಕೊಳ್ಳೋ ಶಕ್ತಿ ಇರುತ್ತೆ, ಮೊರಿಂಗಾ ಅದಕ್ಕೆ ಬೇಕಾದ ಪೋಷಣೆ ಕೊಡುತ್ತೆ ಅಷ್ಟೇ. ಈ ರೈತರ ಮಾತನ್ನ ಕೇಳಿ, ಸರ್, ಇದು ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ ಅಂತಾರೆ. ಎಂಥ ಅದ್ಭುತವಾದ ಮಾತು ಅಲ್ವಾ? ಅಂದ್ರೆ ಸರಿಯಾದ ರೀತಿಯಲ್ಲಿ ಇದನ್ನ ಬೆಳೆದರೆ ಇದು ರೈತರಿಗೆ ನಿರಂತರವಾಗಿ ಆದಾಯ ತಂದುಕೊಡುವ ಒಂದು ಖಚಿತವಾದ ಮೂಲ ಆಗಬಲ್ಲದು. ಮೊರಿಂಗಾ ಉತ್ಪನ್ನಗಳಿಗೆ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಅದರಲ್ಲೂ ಅಮೆರಿಕ, ಯುರೋಪ್ನಂಥ ದೇಶಗಳಿಗೆ ಇದರ ಪೌಡರ್, ಸಪ್ಲಿಮೆಂಟ್ಸ್ ಎಲ್ಲ ರಫ್ತಾಗುತ್ತೆ. ಇದು ನಮ್ಮ ರೈತರಿಗೆ ಒಂದು ದೊಡ್ಡ ಅವಕಾಶ. ಹಾಗಾದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯವಾದ ವಿಷಯ ಇಷ್ಟೇ: ಮೊರಿಂಗಾ ಅನ್ನೋದು ಕೇವಲ ಒಂದು ಬೆಳೆ ಅಲ್ಲ, ಇದು ಆರೋಗ್ಯಕ್ಕೆ ಸಂಪೂರ್ಣ ಪೋಷಣೆ ನೀಡುತ್ತೆ. ಅದೇ ಸಮಯದಲ್ಲಿ ರೈತರಿಗೆ ಅಧಿಕ ಲಾಭ ತಂದುಕೊಳ್ಳೋ ಒಂದು ಅದ್ಭುತ ಬಿಸ್ನೆಸ್ ಅವಕಾಶ ಕೂಡ ಹೌದು. ಒಂದು ಮೊರಿಂಗಾ ಫಾರ್ಮ್ ಶುರು ಮಾಡಿದ್ರೆ ಎಷ್ಟು ಬೇಗ ಆದಾಯ ಶುರುವಾಗ್ಬೋದು ಅಂತ ನೋಡಿ. ಗಿಡ ನೆಟ್ಟ 6 ತಿಂಗಳಿಗೆ ಫಸ್ಟ್ ಹಾರ್ವೆಸ್ಟ್ ಮಾಡಬಹುದು. 8ನೇ ತಿಂಗಳಿಗೆ ಪ್ರೂನ್ ಮಾಡಿದ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ. ಅಂದ್ರೆ 1 ವರ್ಷದೊಳಗೆ ರೈತರಿಗೆ ಒಂದು ಸ್ಥಿರವಾದ ಆದಾಯ ಶುರುವಾಗುತ್ತೆ. ಈ ಕಥೆ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿ. ಒಂದು ದಂಪತಿ ತಮ್ಮ ಮನೆಯಲ್ಲಿದ್ದ ಒಂದು ಚಿಕ್ಕ ಮಿಕ್ಸರ್ ಗ್ರೈಂಡರ್ ಇಟ್ಕೊಂಡು ಈ ಕೆಲಸ ಶುರು ಮಾಡ್ತಾರೆ. ಇವತ್ತು ಅವರು 19 ಲಕ್ಷ ರೂಪಾಯಿ ಬೆಲೆ ಬಾಳೋ ಡ್ರೈಯಿಂಗ್ ಯೂನಿಟ್ ಹಾಕಿ 19 ಜನ ಸ್ಥಳೀಯ ಮಹಿಳೆಯರಿಗೆ ಕೆಲಸ ಕೊಟ್ಟಿದ್ದಾರೆ. ನೋಡಿ, ಸಣ್ಣದಾಗಿ ಶುರು ಮಾಡಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಎಲ್ಲಿವರೆಗೂ ಬೇಕಾದರೂ ಬೆಳಿಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಜನರ ಆರೋಗ್ಯವನ್ನ ಕಾಪಾಡಿ ರೈತನ ಜೀವನವನ್ನ ಹಸನು ಮಾಡುವ ಶಕ್ತಿ ಇರೋ ಈ ಅದ್ಭುತ ಮರ ನಿಜಕ್ಕೂ ನಮ್ಮ ಕೃಷಿಯ, ನಮ್ಮ ಆಹಾರ ಪದ್ಧತಿಯ ಭವಿಷ್ಯ ಆಗ್ಬೋದಾ? ಯೋಚಿಸಿ.